ನೋಡಿ, ಜಾತಿಗಣತಿ ಅನ್ನುವಂತಹ ಜೇನುಗೂಡಿಗೆ ಮುಖ್ಯಮಂತ್ರಿಗಳು ಆಲ್ರೆಡಿ ಕಲ್ಲನ್ನು ಹೊಡೆದಿದ್ದಾಗಿದೆ. ಜೇನು ನೊಣಗಳು ಕೂಡ ಹುಳುಗಳು ಕೂಡ ಸಿಎಂ ಅವರನ್ನ ಮೆತ್ತಿಕೊಂಡಿದ್ದಾಗಿದೆ. ಮೊನ್ನೆಯ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಚರ್ಚೆ ಅಪೂರ್ಣವಾಯಿತು. ಯಾವುದೇ ನಿರ್ಧಾರಕ್ಕೆ ಬರಲಾಗಿಲ್ಲ. ಮುಂದೆ ನಡೆಯುವಂಥ ಕ್ಯಾಬಿನೆಟ್ನಲ್ಲಿ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಸಿಎಂ ಹಾಗೆ ಸಚಿವರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಭಾಳ ಸೂಕ್ಷ್ಮವಾಗಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಹೋಗ್ತಾ ಇದ್ದಾರೆ. ಯಾಕಂದರೆ ಯಾವ ಸಮುದಾಯದ ಪರವಾಗಿಯೂ ನಾನಿದ್ದೀನಿ ಅಥವಾ ವಿರೋಧವಾಗಿದ್ದೀನಿ ಅನ್ನೋದನ್ನು ಮುಖ್ಯಮಂತ್ರಿಗಳು ಎಲ್ಲಿ ತೋರಿಸ್ತಾ ಇಲ್ಲ. ಭಾಳ ಕೂಲಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇಲ್ಲ, ನಾನು ಬರೀ OBC ಸಮುದಾಯದ ಜೊತೆಗೆ ಇದ್ದೀನಿ, ಆ ಸಮುದಾಯದ ನಾನು ನಾಯಕ ಅಂತ ಎಲ್ಲೂ ಕೂಡ ತೋರಿಸ್ಕೊಳ್ತಾ ಇಲ್ಲ. ಅಥವಾ ಲಿಂಗಾಯತ ಒಕ್ಕಲಿಗರ ವಿರೋಧಿ ಅಂಥೇಳಿ ಅದು ಎಲ್ಲೂ ಗೊತ್ತಾಗ್ತಾನೂ ಇಲ್ಲ. ಹಾಗಾಗಿ ಬಹಳ ನಾಜೂಕಾಗಿ ಈ ಒಂದು ಜಾತಿ ಗಣತಿಯ ಒಂದು ಜಟಾಪಟಿಯನ್ನು ಮುಖ್ಯಮಂತ್ರಿಗಳು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನೋಡಿ, ಮತ್ತೆ ಧಾರವಾಡದಲ್ಲಿ ಜನಿವಾರವನ್ನು ತೆಗೆಸಿ ಎಕ್ಸಾಮ್ ಬರೆಸಿದ್ದಾರೆ. ಒಂದೊಂದೇ ಪ್ರಕರಣಗಳು ಬಯಲಾಗ್ತಾ ಇದ್ದಾವೆ. ಶಿವಮೊಗ್ಗ ಆಯಿತು, ಬೀದರ್ ಆಯಿತು, ಈಗ ವಿದ್ಯಾಕಾಶಿ ಧಾರವಾಡದಲ್ಲೂ ಕೂಡ ನಡೆದಿದೆ. ಅದರ ಜೊತೆಗೆ KN ರಾಜಣ್ಣ ಅವರು ಟೆಂಪಲ್ ರನ್ನ ಶುರು ಮಾಡಿದ್ದಾರೆ. ಹೀಗೆ ಸಾಕಷ್ಟು ಸುದ್ದಿಗಳು ದಿನದ ಪ್ರಮುಖ ಸುದ್ದಿಗಳಾಗಿದ್ದಾವೆ. ಇವೆಲ್ಲವುಗಳ ಬಗ್ಗೆ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ವರದಿಗಾರರು ರೆಡಿದ್ದಾರೆ. ಅವ್ರನ್ನ ಮೊದಲು ನಾನು ಲೈವ್ ಕರ್ನಾಟಕಕ್ಕೆ ಸ್ವಾಗತಿಸ್ತೇನೆ. LN ಸ್ವಾಮಿ ಹಾಗೆ ಯಲ್ಲಪ್ಪ ಸೋಲಾರ್ಗೊಪ್ಪ ಮತ್ತು ಪ್ರಕಾಶ್ ಇದ್ದಾರೆ. ವೆಲ್ಕಮ್ ನಿಮಗೆಲ್ಲ. ಅದಕ್ಕಿಂತ ಮುಂಚೆ ಮೊದಲ ಸುದ್ದಿಗೆ ಹೋಗ್ಬಿಡೋಣ. ಜಾತಿ ಜನಗಣತಿ ಅನ್ನುವಂತಹ ಈ ಬಿಸಿ ತುಪ್ಪ ಏನಿದೆ ಸರ್ಕಾರಕ್ಕೂ ಕೂಡ ಸವಾಲಾಗಿದೆ. ಅದರಲ್ಲೂ ಮುಖ್ಯಮಂತ್ರಿಗಳು ಜಾತಿ ಗಣತಿ ವರದಿ ಜಾರಿ ಬಗ್ಗೆ CMಗೆ ಪರ ವಿರೋಧದ ಸಂಕಷ್ಟ ಎದುರಾಗಿದೆ. ವರದಿ ಜಾರಿ ಬಗ್ಗೆ ಸಚಿವರ ನಡುವೆ ಅಸಮಾಧಾನಗಳು ಹೆಚ್ಚಾಗ್ತಾ ಇದ್ದಾವೆ. ಪರ ವಿರೋಧದ ನಡುವೆ CM ಅಲರ್ಟ್ ಆಗಿದ್ದಾರೆ. ಈಗ ಸಿದ್ದರಾಮಯ್ಯನವರು ಆಕ್ಷೇಪಗಳ ಬಗ್ಗೆ ಲಿಖಿತ ರೂಪದಲ್ಲಿ ಕೊಡುವಂತೆ ಸಲಹೆ ಕೊಟ್ಟಿದ್ದಾರೆ. ಯಾಕಂದರೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕೆಲವೊಬ್ಬರು ಏರು ಧ್ವನಿಯಲ್ಲೇ ಮಾತಾಡಿದಾರಂತೆ. ಮಾತಿಗೆ ಮಾತು ಬೆಳೆದಿದೆ. ಗಟ್ಟಿ ಧ್ವನಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು. ಬೇಡ, ಮತ್ತು ಸುಮ್ಮನೆ ಯಾಕೆ ಕಾಂಟ್ರವರ್ಸಿ ಆಗುತ್ತೆ, ಮತ್ತು ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಬೇಡವೇ ಬೇಡ ಅಂಥೇಳಿ ಏನೇನು ಅಭಿಪ್ರಾಯ ಇದೆ ನಿಮ್ಮದು ಲಿಖಿತ ರೂಪದಲ್ಲಿ ಬರೆದು ಕೊಡಿ ಅಂಥೇಳಿ ಪ್ರಬಲ ಸಮುದಾಯದ ಸಚಿವರ ಅಭಿಪ್ರಾಯಕ್ಕೆ ಪ್ರತಿಕ್ರಿಯಿಸಿದಂತೆ ಕಿವಿ ಮಾತನ್ನು ಹೇಳಿದ್ದಾರೆ. ನೋಡಿ, ಈಗ OBC ಸಮುದಾಯದ ನಾಯಕರು ಜಾರಿ ಆಗಲೇಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ. ಲಿಂಗಾಯತರು ಒಕ್ಕಲಿಗ ನಾಯಕರು ಬೇಡ ಅಂತ ಮಾತಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಯಾವ ಸಚಿವರು ಅಂದರೆ ದಲಿತ ಸಮುದಾಯಕ್ಕೆ ಸೇರಿದಂಥ ಸಚಿವರು ನೀವು ಓವರಾಗಿ ರಿಯಾಕ್ಷನ್ ಮಾಡಬೇಡಿ, ನಾಜೂಕಾಗಿ ಹ್ಯಾಂಡಲ್ ಮಾಡಿ. ಇದು ಪಕ್ಷದ ಮೇಲೆ ಮತ್ತು ಸರ್ಕಾರದ ಮೇಲೆ, ನನ್ನ ಮೇಲೆ ಪ್ರಭಾವ ಬೀರುತ್ತೆ ಅಂಥೇಳಿ ಕಿವಿ ಮಾತನ್ನು ಹೇಳಿದ್ದಾರೆ. ನಮ್ಮದೇ ಸರ್ಕಾರ, ಆ ಸಮುದಾಯದ ವಿರೋಧ ಕಟ್ಟಿಕೊಳ್ಳೋದು ನಾವು ಬೇಡ. ಪ್ರಬಲ ಸಮುದಾಯಗಳ ಸಚಿವರ ಆತಂಕ, ಆಕ್ಷೇಪಗಳ ಬಗ್ಗೆ ಒಕ್ಕಲಿಗ ಲಿಂಗಾಯತ ಸಚಿವರ ವಿರೋಧವನ್ನು ಬಗೆಹರಿಸಲು ಚಿಂತನೆಯನ್ನು ನಡೆಸಿದ್ದಾರೆ. ಬಳಿಕ ಉಳಿದ ಸಮುದಾಯದ ಕುರಿತು ಚರ್ಚೆ ಮಾಡೋಣ ಅಂತ CM ಹೇಳಿದ್ದಾರೆ. ಜಾತಿ ಗಣತಿ ಜಾರಿ ಬಗ್ಗೆ ಎಚ್ಚರಿಕೆಯ ಹೆಜ್ಜೆ ಇಡಲು ಮುಂದಾದ್ರ ಹಾಗಾದರೆ CM ಸಿದ್ದರಾಮಯ್ಯ. ಯಾಕಂದರೆ